ಬಸ್ ದರ ಏರಿಕೆ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನ ಜನರಿಗೆ ಮೆಟ್ರೋ ದರ ಏರಿಕೆ ಸಿಡಿಲಿನಂತೆ ಬಡಿದಿತ್ತು. ಮೆಟ್ರೋ ದರ ಏರಿಕೆಯ ಶಾಕ್ನಿಂದ ಹೊರಬರುವ ಮೊದಲೇ ಈಗ ಮತ್ತೊಂದು ದರ ಏರಿಕೆಯ ಬಿಸಿ ಮುಟ್ಟೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ಹೌದು, ಬಸ್ ಹಾಗೂ ಮೆಟ್ರೋ ದರದ ಹೆಚ್ಚಳದ ಬೆನ್ನಲ್ಲೇ ಬೆಂಗಳೂರಿನ ಆಟೋಮೀಟರ್ ದರ ಏರಿಕೆಗೆ ಚಿಂತನೆ ನಡೆದಿದೆ. ಆಟೋ ದರ ಏರಿಕೆ ಆದ್ರೆ ಎಷ್ಟಾಗಬಹುದು ಎಂಬ ಗೊಂದಲಗಳಿಗೆ ಉತ್ತರ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜನವರಿಯಲ್ಲಿ ರಾಜ್ಯ ಬಸ್ ಟಿಕೆಟ್ ದರವನ್ನ ಕರ್ನಾಟಕ ರಾಜ್ಯದಾದ್ಯಂತ ಹೆಚ್ಚಳ ಮಾಡಿತ್ತು. ಇದರೊಂದಿಗೆ ಬಿಎಂಟಿಸಿ ಬಸ್ಗಳ ದರವೂ ಏರಿಕೆಯಾಗಿತ್ತು. ಇದರ ಬೆನ್ನಲ್ಲೇ ಫೆಬ್ರವರಿಯಲ್ಲಿ ನಮ್ಮ ಮೆಟ್ರೋ ದರವು ಊಹೆಯೂ ಮಾಡದ ರೀತಿಯಲ್ಲಿ ಹೆಚ್ಚಳವಾಗಿತ್ತು. ಸದ್ಯ ಮಾರ್ಚ್ನಲ್ಲಿ ಆಟೋಮೀಟರ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಇದರೊಂದಿಗೆ ಜನತೆ ಮತ್ತೊಂದು ದರ ಏರಿಕೆ ಎದುರಿಸಬೇಕಿದೆ. ಮಾರ್ಚ್ ಅಂತ್ಯದೊಳಗೆ ಆಟೋಮೀಟರ್ ದರ ಹೆಚ್ಚಳ ಸಾಧ್ಯತೆ ಇದ್ದು, ಬಿಎಂಟಿಸಿ ಮೆಟ್ರೋ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಆಟೋಮೀಟರ್ ದರ ಹೆಚ್ಚಳಕ್ಕೆ ಒತ್ತಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಮಹತ್ವದ ಸಭೆಯಲ್ಲಿ ತೀರ್ಮಾನ ಆಗಲಿದೆ. ಆಟೋದ ಕನಿಷ್ಠ ದರವನ್ನ 30 ರೂಪಾಯಿಯಿಂದ 40 ರೂಪಾಯಿಗೆ ಹೆಚ್ಚಿಸಬೇಕೆಂದು ಆಟೋ ಚಾಲಕರು ಒತ್ತಾಯಿಸುತ್ತಿದ್ದಾರೆ. ಪ್ರತಿ ಕಿಲೋಮೀಟರಿಗೆ 15 ರೂಪಾಯಿ ದರವನ್ನ 20 ರೂಪಾಯಿಗೆ ಹೆಚ್ಚಿಸಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಕಳೆದ ವರ್ಷವೇ ಆಟೋ ಚಾಲಕ ಸಂಘಟನೆಗಳು ದರ ಏರಿಕೆ ಮಾಡುವಂತೆ ಮನವಿ ಮಾಡಿದವು. 1 ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಮನವಿ ಮಾಡಲಾಗಿತ್ತು. ಈಗ 2 ಕಿಲೋಮೀಟರ್ಗೆ ಮಿನಿಮಂ ದರ 30 ರೂಪಾಯಿ ಇದೆ. ಸದ್ಯ 30 ರೂಪಾಯಿಯಿಂದ 40 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿಂದೆ ಅಂದ್ರೆ 2021ರಲ್ಲಿ ಆಟೋಮೀಟರ್ ದರ ಹೆಚ್ಚಳ ಮಾಡಲಾಗಿತ್ತು. ಅಲ್ಲದೆ ಆಟೋ ಸಿಎನ್ಜಿ ಅನಿಲದ ದರವು 1 ಕೆಜಿಗೆ 88 ರೂಪಾಯಿ ಆಗಿದೆ. ಎಲ್ಪಿಜಿ ದರ ಕೆಜಿಗೆ 61 ರೂಪಾಯಿ ಆಗಿದ್ದಾಗ ಮೀಟರ್ ದರ ಪರಿಷ್ಕರಣೆ ಮಾಡಲಾಗಿತ್ತು. ಆದರೆ ಈಗ 88 ರೂಪಾಯಿಗೆ ಹೆಚ್ಚಳವಾಗಿದೆ. ಆದ್ದರಿಂದ ಆಟೋಮೀಟರ್ ದರವನ್ನ ಏರಿಕೆ ಮಾಡಲೇಬೇಕೆಂದು ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ.